ಇಲ್ಲಿ ಎಷ್ಟೊಂದು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ತಿಂಗಳ ಹಣ ಬಂದಿದೆ ಮತ್ತೆ ಇನ್ನೂ ಎಷ್ಟು ತಿಂಗಳ ಹಣ ಬರಬೇಕು ಅನ್ನೋದೇ ಮರ್ತೋಗಿರುತ್ತೆ. ಯಾಕೆಂದ್ರೆ ರಾಜ್ಯ ಸರ್ಕಾರದವರು 2 ತಿಂಗಳಿಗೊಂದ್ಸಲಿ, 3 ತಿಂಗಳಿಗೊಂದ್ಸಲಿ, 4 ತಿಂಗಳಿಗೊಂದ್ಸಲಿ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣನ ಇವಾಗ ಜಮೆ ಮಾಡ್ತಾ ಬರ್ತಾ ಇದ್ದಾರೆ. ಮತ್ತು ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಇರುವಂಥ ಡೌಟ್ ಏನಂದರೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ 22ನೇ ಕಂತಿದ್ದು ಏನಾದರೂ ಬಿಡುಗಡೆ ಆಗಿದೆಯಾ, ಮತ್ತು ಈ ಒಂದು ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣನ ಏನಾದರೂ ಬಿಡುಗಡೆನ ಮಾಡ್ತಾರಾ, ಬಿಡುಗಡೆನ ಮಾಡಿದ್ರೆ ಎಷ್ಟು ಸಾವಿರ ಹಣನ ಬಿಡುಗಡೆನ ಮಾಡ್ತಾರೆ, ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೇನು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಎಲ್ಲದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡೋ ಒಂದೇ ಒಂದು ಲೈಕು, ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಾರೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಜೂನ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ಹಣ ಬಂದಿರುತ್ತೆ. ಅದಾದಮೇಲೆ 3-4 ತಿಂಗಳಿಂದ ನೀವು ಯಾರ್ಯಾರು ನೋಡ್ತಾ ಇರಾ ಎಷ್ಟೊಂದು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರಲ್ಲ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ ತಿಂಗಳು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು, ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣನ ಬಿಡುಗಡೆನ ಮಾಡ್ತೀವಿ ಅಂತ. ಇವಾಗ ನಿಮಗೆ ಎಲ್ಲರಿಗೂ ಕೂಡ ಬರುವಂಥ ಡೌಟ್ ಏನಂದರೆ, ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ಬಿಡುಗಡೆ ಆಯಿತಾ, ರಿಸೀವ್ ಮಾಡ್ಕೊಂಡ್ರ ಜನ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ದಸರಾ ಹಬ್ಬಕ್ಕೆ ಬಿಡುಗಡೆನ ಮಾಡಿದರೆ, ಆದರೆ ಎಲ್ಲರಿಗೂ ಕೂಡ ಹಣ ಬಂದಿಲ್ಲ. ಸರಿನಾ? ಎಷ್ಟು ಜನಕ್ಕೆ ಹಣ ಬಂದಿದೆ ಅಂದರೆ ಕೇವಲ 10-20% ಜನರಿಗೆ ಮಾತ್ರ ಹಣ ಬಂದಿದೆ. ಅವ್ರು ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ದಾರೆ ಹಣ ಬಂದಿದೆ ಅಂತ. ಇನ್ನು 80-85% ಜನರಿಗೆ ಗೃಹಲಕ್ಷ್ಮಿ ಯೋಜನೆದು 22ನೇ ಕಂತಿನ ಹಣನೇ ಬಂದಿಲ್ಲ. ಅಂದರೆ ಜೂನ್-ಜುಲೈ ತಿಂಗಳು ಹಣನೇ ಇನ್ನೂ ಬಂದಿಲ್ಲ. ಅವ್ರು ಇನ್ನೂ ಆ ಒಂದು ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು TV9ಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ನಾವು ಜೂನು-ಜುಲೈ ತಿಂಗಳು ಎಲ್ಲಾನು ಕೂಡ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ, ನಾವು ಜಸ್ಟ್ ಇವಾಗ ಆಗಸ್ಟ್ ತಿಂಗಳು, ಸೆಪ್ಟೆಂಬರ್ ತಿಂಗಳು ಹಣನ ಬಿಡುಗಡೆನ ಮಾಡಬೇಕು ಅಂತ ಹೇಳ್ತಾರೆ. ಈ ಒಂದು ಸ್ಟೇಟ್ಮೆಂಟ್ನ ಅವ್ರು ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಿರಬೇಕು. ಕರೆಕ್ಟಾಗಿ ಅದನ್ನ ವೆರಿಫೈ ಮಾಡ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಹಣ ಕರೆಕ್ಟಾಗಿ ಪ್ರತಿ ತಿಂಗಳು ಬಿಡುಗಡೆ ಆಗ್ತಿದೆಯಾ, ಎಷ್ಟು ತಿಂಗಳ ಹಣ ಹೋಗಿದೆ, ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆ, ಈ ಒಂದು ಡೀಟೇಲ್ಸ್ಗಳನ್ನ ತೊಗೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಡಬೇಕಾಗುತ್ತೆ. ಜಸ್ಟ್ ಒಂದು ರ್ಯಾಂಡಮ್ ಆಗಿ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಜೂನ್ ತಿಂಗಳದ್ದು ಬಂದಿದೆ, ಜುಲೈದು ಬಂದಿದೆ, ಇನ್ನು ಆಗಸ್ಟ್ ಸೆಪ್ಟೆಂಬರ್ದು ಬರಬೇಕು, ಅದನ್ನ ಬಿಡುಗಡೆನ ಮಾಡ್ತೀವಿ ಅಂತ ಹೇಳ್ತಾರೆ. ಇವಾಗ ನಿಮಗೆ ದೀಪಾವಳಿ ಹಬ್ಬಕ್ಕೆ ಹಣ ಬರುತ್ತಾ ಬರಲ್ವಾ, ಮತ್ತು ಎಷ್ಟರವರೆಗೂ ಕೂಡ ಎಷ್ಟು ಕಂತಿನ ಹಣ ಬಂದಿದೆ, ನೆಕ್ಸ್ಟ್ ಯಾವೊಂದು ಕಂತಿನ ಹಣ ಬರ್ತಿದೆ ಎಲ್ಲದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ದು ಹೋಗಿ. ಈಗ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ, ಇವಾಗ 21ನೇ ಕಂತಿನವರೆಗೂ ಕೂಡ ಹಣ ಕಂಪ್ಲೀಟ್ ಆಗಿ 100% ಎಲ್ಲರಿಗೂ ಕೂಡ ಬಂದಿದೆ. 22ನೇ ಕಂತಿನ ಹಣ ಏನಾಗಿದೆ ಅಂದರೆ ಬಿಡುಗಡೆ ಆಗಿದೆ, ಅದು ಕೂಡ ಸ್ವಲ್ಪ ಜನರಿಗೆ ಹಣ ಹೋಗಿದೆ, ಇನ್ನೊಂದು ಸ್ವಲ್ಪ ಜನರಿಗೆ ಹಣ ಹೋಗ್ದೇನೆ ಪೆಂಡಿಂಗ್ ಆಗಿದೆ. ಅಂದರೆ 22ನೇ ಕಂತಿನ ಹಣ ಕರೆಕ್ಟಾಗಿ ಎಲ್ಲರಿಗೂ ಕೂಡ ಹಣ ಬಂದು ಜಮೆ ಆಗಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಯೊಂದು ಹಬ್ಬಕ್ಕಿಂತ ಮುಂಚೆ ಹಣ ಬಿಡುಗಡೆ ಆಗ್ತಿದೆ ಅಂತ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದಾರೆ, ಆದರೆ ಹಣ ಬಿಡುಗಡೆ ಆಗ್ತಿಲ್ಲ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿರೋದೇನೆಂದರೆ, ನೆನ್ನೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ, ಆಗಸ್ಟ್ ಆಗಿರ್ಬೋದು ಹಾಗೆ ಸೆಪ್ಟೆಂಬರ್ ಆಗಿರ್ಬೋದು, ಆ ಒಂದು ಹಣನೂ ಕೂಡ ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದರೆ, ಅವ್ರ ಪ್ರಕಾರ ಅದು ಆಗಸ್ಟ್ ಸೆಪ್ಟೆಂಬರ್ ಆಗಿರ್ಬೋದು. ಆದರೆ ಜನರುಗಳ ಒಂದು ಪ್ರಕಾರ, ಅಕೌಂಟ್ಗೆ ಹಣ ಬಂದಿರೋವಂಥ ಪ್ರಕಾರ ಆ ಒಂದು ಹಣ ಬಂದ್ಬಿಟ್ಟು ಜುಲೈ ತಿಂಗಳ ಹಣ ಆಗಿರುತ್ತೆ, 22ನೇ ಕಂತಿ ಹಣ ಆಗಿರುತ್ತೆ. ಅದು ನಿಮಗೆ ಯಾವಾಗ ಬಿಡುಗಡೆ ಆಗುತ್ತೆ, ಅವ್ರು ಕೊಟ್ಟಿರೋಂಥ ಅಪ್ಡೇಟ್ ಏನಂದರೆ, ದೀಪಾವಳಿ ಹಬ್ಬ ಇನ್ನು 2-3 ದಿನ ಇರಬೇಕಾದ್ರೆ ಆ ಒಂದು ಹಣನ ಬಿಡುಗಡೆನ ಮಾಡ್ತೀವಿ ಅಂತ ಹೇಳಿದರೆ, ಅಂದರೆ ದೀಪಾವಳಿ ಹಬ್ಬಕ್ಕೆ ನಿಮಗೆ 2,000 ಅಥವಾ 4,000 ಬರ್ಬೋದು. ಜಾಸ್ತಿ ಚಾನ್ಸಸ್ ನಿಮಗೆ ಕೇವಲ 2,000 ಬರುವಂಥ ಚಾನ್ಸಸ್ ಇರುತ್ತೆ.